Welcome to everyone. Today I am going to take the Montessori class day 2 in Kannada. Kannada means ರೇಖಾಭ್ಯಾಸಗಳು. ನೋಡಿ, ಇದು ನಾವು ಇವಾಗ ತಗೋತಾ ಇರೋದು ಕನ್ನಡ ಲ್ಯಾಂಗ್ವೇಜ್ನ. ಕನ್ನಡ ಲ್ಯಾಂಗ್ವೇಜು ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಎದ್ದಿದ ತಕ್ಷಣವೇ ಅಂತ ಹೇಳ್ಕೊಡೋಕ್ಕಾಗಲ್ಲ. ಸೊ ನಾವೇನು ಮಾಡಬೇಕು, ರೇಖಾಭ್ಯಾಸಗಳನ್ನ, ರೇಖಾ ಅಂದರೆ ಗೆರೆ ಎಳೆಯೋದನ್ನ ರೇಖಾಭ್ಯಾಸ ಅಂತ ಹೇಳ್ತೀವಿ. ರೇಖಾಭ್ಯಾಸಗಳನ್ನ ಅಭ್ಯಾಸ ಮಾಡಿಸ್ಬೇಕು ಮಕ್ಕಳಿಗೆ. ಅದು ಹೇಗೆ ಅಂತಂದರೆ, ಇಲ್ಲಿ ನಾನು ಬೋರ್ಡಲ್ಲಿ ಹಾಕಿದ್ದೀನಿ. ಇಲ್ಲಿ ಇದು ಫಸ್ಟು ಸ್ಲೀಪಿಂಗ್ ಲೈನ್ ಮೀನ್ಸ್ ಮಲಗಿರುವ ಗೆರೆ. ಇದು ಮಲಗಿರುವ ಗೆರೆನ ಈ ರೀತಿ ಎಲ್ಲ ತೋರಿಸ್ಕೊಡ್ಬೋದು. ಒಂದು ಕಡ್ಡಿ ತಗೊಂಡು ಹೀಗೆ ಮಲಗಿಸಿ ಎಲ್ಲ ರೀತಿಯಲ್ಲೂ ತೋರಿಸ್ಕೊಡ್ಬೋದು. ಇದು ಮಲಗಿರುವ ಗೆರೆ. ಇದು ನಿಂತಿರುವ ಗೆರೆ. ಮಕ್ಕಳಿಗೆ ಚಾಕ್ ಪೀಸ್ ಒಂದು ಕೊಟ್ಟು ಅದನ್ನು ಹೀಗೆ ಗೆರೆ ಎಳಿ ಅಂತಂದರೆ ಅವು ಈಸಿಯಾಗಿ ಎಳಿತವೆ. ಇದು ನಿಂತಿರುವ ಗೆರೆ. ಇದು ನಿಂತಿರುವ ಗೆರೆ. ಇದು ಅರ್ಧ ವೃತ್ತನ ನಾವು ಹೀಗೆ ತೋರಿಸ್ಕೊಡ್ಬೇಕು. ಅರ್ಧ ವೃತ್ತ ಇದು ಸೀದಾ ಅರ್ಧ ವೃತ್ತ. ಇದು ಉಲ್ಟಾ ವೃತ್ತ ಅಂದರೆ ಇದು ಹೀಗಂದಾಗ ಉಲ್ಟಾ ವೃತ್ತ ಆಗುತ್ತೆ. ಇದು ಉಲ್ಟಾ ವೃತ್ತ. ಇದು ಪೂರ್ತಿ ವೃತ್ತ. ಅರ್ಧ ಉಲ್ಟ, ಈ ಉಲ್ಟ ಎರಡೂ ಸೇರಿಸಿದ್ರೆ ಸೀದಾ ಉಲ್ಟ, ಅರ್ಧ ಉಲ್ಟ ಎರಡೂ ಸೇರಿಸಿದ್ರೆ ಸೊನ್ನೆ ಆಕಾರ ಬರುತ್ತೆ. ವೃತ್ತ ಅಂತ ಹೇಳಿದ್ರೆ ಮಕ್ಕಳಿಗೆ ಅರ್ಥ ಆಗಲ್ಲ. ಸೊ ನಾವು ಸೊನ್ನೆ ಅಂತ ಹೇಳ್ಕೊಡ್ಬೇಕು. ಸೊನ್ನೆ, 0, ಸರ್ಕಲ್ ಈ ರೀತಿ ಎಲ್ಲ ಹೇಳ್ಕೊಡ್ಬೋದು. ಇದು 3 ಆಕಾರ. ಹಿಂಗೆ ಈಸಿಯಾಗಿ ಹಾಕ್ತವೆ ಮಕ್ಕಳು. ಹಾಕಬೇಕಾದ್ರೆ ಈ ರೀತಿ ಹಾಕಿ ಅಂತ ಹೇಳಿದಾಗ ಹಿಂಗೆ ಬರುತ್ತೆ 3 ಆಕಾರ. ಇದು 3 ಆಕಾರ ಅಂತ ಹೇಳ್ತೀವಿ. 3 ಬರಿತೀವಲ್ವಾ, ಅದು ಸೀದಾ ಅದಕ್ಕೆ 3 ಆಕಾರ ಅಂತ ಹೇಳೋದು. ಇದು ಉಲ್ಟಾ 3 ಆಕಾರ. ನಾವು ಹೀಗೆ ಉಲ್ಟಾ ಮಾಡ್ತೀವಲ್ವಾ, ಅದಕ್ಕೆ ಉಲ್ಟಾ 3 ಆಕಾರ ಅಂತೀವಿ. ಈ ಉಲ್ಟಾ 3 ಆಕಾರ ಮತ್ತು ಸೀದಾ 3 ಆಕಾರ ಎರಡೂ ಸೇರಿಸಿದ್ರೆ ಏನು ಬರುತ್ತೆ? 8 ಬರುತ್ತೆ. ಹಿಂಗರ್ಧ, ಈಗರ್ಧ, ಸೀದಾದು ಈಗ ಹಾಕಿ 3 ಹಾಕಿ, ಹೀಗೆ ಉಲ್ಟಾದು 3 ಈಗ ಹಾಕಿದಾಗ ಇದು 8 ಆಕಾರ ಬರುತ್ತೆ. 8 ಬರೀತೀವಲ್ವ, ಆ ರೀತಿದು ಆಕಾರ ಬರುತ್ತೆ. ಇದು ನಿಂತಿರುವ 3. ಇದು ಈಗ ಹಾಕಿದಾಗ ನಿಂತಿರುವ 3. ಇದು ಮಲಗಿರುವ 3. ಇದು ಮಲಗಿರುವ 3. ಹೀಗೆ ಮಲಗಿರುವ 3, ನಿಂತಿರುವ 3 ಎರಡೂ ಸೇರಿದ ಉಲ್ಟಾ ಆಕಾರ ಮತ್ತು ಸೀದಾ ಆಕಾರ ಎರಡೂ ಸೇರಿದ ಆಕಾರ 8 ಆಕಾರವಾಗಿ ಬರೀಬೋದು. ಇವೆಲ್ಲ ನಾವು ಫಸ್ಟು ಮಕ್ಕಳಿಗೆ ಹೇಳ್ಕೊಟ್ಟಾಗ ಆ ಅನ್ನೋ ಅಕ್ಷರನ ಈಸಿಯಾಗಿ ಬರೀತೇವೆ. ಆಗ ನಾವು ಹೇಳ್ಕೊಡೋ ರೀತಿಲಿ ಇರೋದು. ಇವತ್ತಿಗೆ ನಾನು ಈ ಕ್ಲಾಸನ್ನು ಮುಗಿಸ್ತೀನಿ. ನೆಕ್ಸ್ಟ್ ಪೀರಿಯಡ್ಗೆ ನೆಕ್ಸ್ಟ್ ಕ್ಲಾಸ್ ತಗೊಂಡಾಗ ಉಳಿದಿರೋ ಪಾಠನ ಹೇಳ್ಕೊಡ್ತೀನಿ. ಜಸ್ಟ್ ಈಗ ನಾನು ಪರಿಚಯ ಮಾಡಿ ತೋರಿಸಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯೋರ್ ಕೋಆಪರೇಷನ್.